ನಿನ್ನೆ ಮಂಗಳೂರಿನಲ್ಲಿ ನಡೆದಂತಹ ಕೊಲೆ ಪ್ರಕರಣ ನಾನು ತೀವ್ರವಾಗಿ ಖಂಡಿಸ್ತೇನೆ. ಆ ದುಷ್ಕರ್ಮಿಗಳು ಯಾರೇ ಇದ್ದರೂ ಕೂಡ ಕಠಿಣವಾದ ಕ್ರಮವನ್ನು ಪೊಲೀಸ್ ಇಲಾಖೆ ಇವತ್ತು ಪತ್ತೆ ಹಚ್ಚಿ ಕಠಿಣವಾದ ಕ್ರಮವನ್ನು ಇವತ್ತು ಕೈಗೊಳ್ಳಬೇಕು. ಅದೇ ರೀತಿ ಇವತ್ತು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಕೂಡ ಇವತ್ತು ಪೊಲೀಸ್ ಇಲಾಖೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂದು ನಾನು ಈಗಾಗಲೇ ಸೂಚಿಸ್ತೇನೆ. ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಏನೆಲ್ಲ ಕ್ರಮ ಆಗಬೇಕಾ ಆ ಕ್ರಮವನ್ನು ಇವತ್ತು ಪೊಲೀಸ್ ಇಲಾಖೆ ತಗೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಯಾವುದೇ ಒಂದು ಧರ್ಮದ ಮಟ್ಟದಲ್ಲಿ ಆಗುವಂಥ ವಿಚಾರ ಅಲ್ಲ. ಇದೆಲ್ಲವೂ ಕೂಡ ವೈಯಕ್ತಿಕವಾದಂತಹ ಆ ಒಂದು ದ್ವೇಷ ಮತ್ತು ವೈಯಕ್ತಿಕವಾದಂಥ ವಿಚಾರ ಇವತ್ತು ಆಗಿರುವಂಥದ್ದು. ಆದ ಕಾರಣ ಯಾಕಂತ ಹೇಳಿದರೆ ಕೊಲ್ಲಲ್ಪಟ್ಟಂತಹ ಸುಹಾಸ್ ಶೆಟ್ಟಿ ಇವತ್ತು ಈ ಹಿಂದೆ ಕೀರ್ತಿ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ, ಫಾಜಿಲ್ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ ಸಹಿತ 4-5 ಬೇರೆ ಕ್ರಿಮಿನಲ್ ಆಕ್ಟಿವಿಟಿ ಕೇಸ್ ಕೂಡ ಇವತ್ತು ಇದೆ. ಇನ್ನು ಈ ಬಂದು ಹಲ್ಲೆ ಮಾಡಿದವರು ಇವರೆಷ್ಟು ಕೇಸ್ನಲ್ಲಿ ಇರುವಂಥದ್ದು, ಇವರ ಬ್ಯಾಕ್ಗ್ರೌಂಡ್ ಏನಂತೇಳಿ ಪತ್ತೆ ಹಚ್ಚಿ ತನಿಖೆ ಮಾಡುವಂತ ಗೊತ್ತಾಗ್ತದೆ. ಆದ ಕಾರಣ ಇದು ಆ ಒಂದು ವೈಯಕ್ತಿಕವಾದ ಮತ್ತು ಅವರ ಗುಂಪುಗಳ ಮಧ್ಯೆ ಇವತ್ತು ಗಲಾಟೆ ಅಲ್ಲದೆ ಯಾವುದೇ ಒಂದು ಧರ್ಮದ ಮಧ್ಯೆ ಜಾತಿ ಮಧ್ಯೆ ಒಂದು ಗಲಾಟೆ ಅಲ್ಲ. ಇದನ್ನು ಆಗಲಿಕ್ಕೆ ನಾವು ಯಾರು ಕೂಡ ಇವತ್ತು ಈ ನಾಗರಿಕ ಸಮಾಜ ಇದಕ್ಕೆ ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು. ಕರಾವಳಿ ಜಿಲ್ಲೆಗೆ ಅದರದೊಂದು ಇತಿಹಾಸ ಇದೆ, ಅದೇ ಒಂದು ಪರಂಪರೆ ಇದೆ, ಸಂಸ್ಕೃತಿ ಇದೆ. ನಾವಿವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ, ಧಾರ್ಮಿಕತೆ ಪವಿತ್ರ ಯಾತ್ರಾ ಕೇಂದ್ರಗಳಲ್ಲಿ ಬಹುಶಃ ನಾವಿವತ್ತು ಸರ್ವರಿಗೂ ಕೂಡ ಇವತ್ತು ಮಂಗಳೂರು ಕಡೆ ಬರಬೇಕೆಂಬ ಆ ಒಂದು ದೊಡ್ಡ ಮಟ್ಟದ ಪ್ರೇರಣೆ ಕೊಡುವಂಥ ಒಂದು ಪ್ರದೇಶವಾಗಿದೆ. ಇಂಡಸ್ಟ್ರಿಯಲಿಸ್ಟ್ ಮತ್ತು ಈ ರಾಜ್ಯಕ್ಕೆ ಕೊಡುವಂಥ ಕೊಡುಗೆಯಲ್ಲಿ ಬೆಂಗಳೂರು ನಂತರ ಮಂಗಳೂರು ಇವತ್ತು ಪ್ರಮುಖವಾದ ಒಂದು ಮತ್ತು ಹೆಸರಾದ ಮತ್ತು ಅಭಿವೃದ್ಧಿ ಅಂತ ಜಿಲ್ಲೆ ಆಗಿದೆ. ಆದ ಕಾರಣ ನಮ್ಮ ಜಿಲ್ಲೆಯನ್ನು ನಾವು ಮುಂದೆ ತಕೊಂಡು ಹೋಗಲಿಕ್ಕೆ ಎಲ್ಲ ಊರಿನ ಸರ್ವ ಜನರು ಕೂಡ ತಮ್ಮ ಸಹಕಾರ ಕೊಡಬೇಕು. ನಮ್ಮ ಜಿಲ್ಲೆಯನ್ನು ಹಿಂದಕ್ಕೆ ತಕೊಂಡು ಹೋಗುವಂಥ ಯಾವುದೇ ಅವಕಾಶವನ್ನು ಯಾವುದೇ ನಾಗರಿಕ ಸಮಾಜ, ಕರಾವಳಿ ಪ್ರದೇಶದ ಸರ್ವ ಧರ್ಮದ ಜನರು, ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಪೊಲೀಸ್ ಇಲಾಖೆಗೆ ತಮ್ಮ ಸಹಕಾರವನ್ನು ಇವತ್ತು ಕೊಟ್ಟು ಈ ಒಂದು ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಲು ಎಲ್ಲ ರೀತಿಯ ಒಂದು ಸಹಕಾರ ಕೂಡ ಊರವರು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಮತ್ತೊಮ್ಮೆ ಆ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಅವ್ರದ್ದು ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಬೇರೆ ಮುಸ್ಲಿಮರ ಮೇಲೂ ಕೂಡ ದಾಳಿಯಾಗಿದೆ. ಮಂಗಳೂರಲ್ಲಿ ಒಂದು ದಾಳಿಯಾಗಿದೆ, ಉಡುಪಿಯಲ್ಲಿ ಒಂದು ದಾಳಿಯಾಗಿದೆ. ಅಂದರೆ ಇದು ಮೇಲ್ನೋಟಕ್ಕೆ ನೀವು ಅಥವಾ ಸರ್ಕಾರ ಪೊಲೀಸ್ ಇಲಾಖೆ ವೈಯಕ್ತಿಕ ಅಂತ ಹೇಳಿದ್ರು ಕೂಡ ತಳಮಟ್ಟದಲ್ಲಿ ಇದು ಧರ್ಮಾಧಾರಿತವಾಗಿ ಹಬ್ಬುತ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡುವಲ್ಲಿ ರಾಜ್ಯ ಸರ್ಕಾರ ಫೇಲ್ ಆಗ್ತಾ ಇದೆ. ನೋಡಿ, ಇವತ್ತು ಈ ರೀತಿಯ ಕೃತ್ಯಗಳು ಸಮಾಜದಲ್ಲಿ ಬಹಿರಂಗವಾದಾಗ ಇಂಥ ಕೆಲವೊಂದು ಭಾವನೆಗಳು ಕೆಲವೊಂದು ಯುವಕರಿಗೆ ಜನರಿಗೆ ಬರೋ ಸ್ವಾಭಾವಿಕ. ಅದನ್ನೆಲ್ಲ ನಿಭಾಯಿಸುವಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮತ್ತು ಊರವರು ಮಾಡಬೇಕು. ಕೆಲವೊಂದು ಭಾವನೆ ಆ ಫಾಜಿಲ್ ಹತ್ಯೆಗೆ ಸಂಬಂಧಪಟ್ಟಾಗೆ ಪ್ರತೀಕಾರವಾಗಿದೆ ಎಂಬ ಭಾವನೆಗಳು ಜನರಿಗೆ ಇತ್ತು. ಆದರೆ ಫಾಜಿಲ್ನ ಕುಟುಂಬಸ್ಥರೇ, ಅವನ ತಂದೆ ಮತ್ತು ಅವನ ತಮ್ಮಂದಿರು ತಕ್ಷಣ ಫೋನ್ ಮಾಡಿ ನಮಗೆ ಮತ್ತು ಈ ಕೃತ್ಯಕ್ಕೆ ಯಾವುದೇ ಸಂಬಂಧವೇ ಇಲ್ಲ, ನಾವಂತ ಪ್ರತೀಕಾರ ಮಾಡುವಂಥ ಆಲೋಚನೆ ನಾವು ಮಾಡಲೂ ಇಲ್ಲ, ನಾವೆಲ್ಲರೂ ಕೂಡ ಅವತ್ತೇ ದೇವರಿಗೆ ಅದನ್ನು ನಾವು ಬಿಟ್ಟಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ಯಾವುದೇ ಸಹಕಾರ ಪೊಲೀಸ್ ಇಲಾಖೆ ಬೇಕಾದಲ್ಲಿ
ನಾವು ನಮ್ಮ ಮನೆಯಲ್ಲೇ ಇರ್ತೇವೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಸಹಕಾರವನ್ನು ಪೊಲೀಸ್ ಇಲಾಖೆ ತಗೊಳ್ಬೇಕು. ನಾವು ಕಿಂಚಿತ್ತು ಆ ಒಂದು ಫಾಜಿಲ್ ಕೊಲೆಗೂ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಅವರೇ ನನಗೆ ಖುದ್ದಾಗಿ ಇವತ್ತು ಫೋನ್ ಮಾಡಿ ಇವತ್ತು ಕೂಡ ಹೇಳಿರ್ತಾರೆ. ಮತ್ತು ಯಾವುದೇ ತನಿಖೆ ಯಾವುದೇ ಸಂದರ್ಭದಲ್ಲಿ ಯಾರೇ ಕರೆದು ಕೂಡ ನಾವು ಹೋಗಿ ಮುಂದೆ ನಿಂತು ಆ ತನಿಖೆ ಎದುರಿಸಿ ನಾವು ತಯಾರಿದ್ದೇವೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಅದಕ್ಕೆ ಮತ್ತು ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಭಾವನೆ ಏನಿದ್ರು ಕೂಡ ಎಲ್ಲವೂ ಕೂಡ ಯಾಕೆ ಆಗಿದೆ, ಏನಾಗಿದೆ, ಏನು ವಿಚಾರಗಳು ಪೊಲೀಸ್ ತನಿಖೆ ಮುಖಾಂತರ ಇವತ್ತು ಆಗುವಂಥದ್ದು. ಪೊಲೀಸ್ ತನಿಖೆ ಇವತ್ತು ಆಗಬೇಕಾದ್ರೆ ಈ ದುಷ್ಕರ್ಮಿಗಳು ನಮ್ಮ ಬಗ್ಗೆ ಅರೆಸ್ಟ್ ಆಗಬೇಕು. ಅರೆಸ್ಟ್ ಆಗುವಂಥ ವಾತಾವರಣ ಮತ್ತು ಹೇಗೆ ಅಂತ ಹೇಳಿದರೆ ಜಿಲ್ಲೆ ಇವತ್ತು ಶಾಂತ ರೀತಿಯಿಂದ ಇದ್ದು ಪೊಲೀಸ್ ಇಲಾಖೆಗೆ ಆ ದುಷ್ಕರ್ಮಿಗಳ ಹಿಂದೆ ಬಿದ್ದು ಪತ್ತೆ ಹಚ್ಚಲು ಬೇಕಾದ ವಾತಾವರಣ ಮತ್ತು ಸಮಯ ಕೊಟ್ಟು ನಮ್ಮೇನಾದರೂ ಅವ್ರಿಗೆ ಮಾಹಿತಿ ಇದ್ದರೆ ಆ ಎಲ್ಲ ಮಾಹಿತಿಯನ್ನು ಇವತ್ತು ಪೊಲೀಸ್ ಇಲಾಖೆ ಕೊಟ್ಟು ಪೊಲೀಸ್ ಇಲಾಖೆ ಅವರು ಪತ್ತೆ ಹಚ್ಚಲು ಸಂಪೂರ್ಣ ಸಹಕಾರ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.